ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮಃ ಕಾರುಣ್ಯ ಸಿಂಧವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾ ರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಯರ ಸಹಸ್ರನಾಮಾವಲಿಗಳಲ್ಲಿ ಇವತ್ತಿನ ದಿನ ರಾಘವೇಂದ್ರ ತೀರ್ಥರ ಒಂದು ಗುಣವನ್ನು ಚಿಂತನೆ ಮಾಡತಕ್ಕಂತಹ ಒಂದು ನಾಮ ಓಂ ಬುಧ ಪ್ರಿಯಾಯ ನಮಃ. ಜ್ಞಾನಿಗಳು ಅಂತ ಹೇಳಿದರೆ ರಾಯರಿಗೆ ತುಂಬ ಇಷ್ಟ. ಯಾರಿಗೆ ತಾನೇ ಜ್ಞಾನಿಗಳು ಇಷ್ಟ ಆಗಲ್ಲ ಹೇಳಿ? ಇಂಥ ಕೃಷ್ಣನೇ ಗೀತೆಯಲ್ಲಿ ಹೇಳಬೇಕಾದ್ರೆ ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ಅಂತ ಹೇಳ್ದ. ಜ್ಞಾನಕ್ಕೆ ಸದೃಶವಾದ ಪವಿತ್ರವಾದ ಇನ್ನೊಂದು ವಸ್ತು ಈ ಪ್ರಪಂಚದಲ್ಲಿ ಇಲ್ಲ ಅಂತ ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದಾನೆ. ಹಾಗಾದರೆ ಜ್ಞಾನಿಗಳೂ ಕೂಡ ಶ್ರೀಕೃಷ್ಣನಿಗೆ ಅತ್ಯಂತ ಇಷ್ಟನೇ. ಜ್ಞಾನಿ ಪ್ರಿಯತಮೋ ತೋಮೆ ತಂವಿದ್ವಾನೇವ ಚಾಮೃತಃ ಅಂತ. ಜ್ಞಾನಿಗಳು ಅಂತ ಹೇಳಿದರೆ ಅತ್ಯಂತ ಪ್ರೀತಿಪಾತ್ರರು ನನಗೆ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಹಾಗಾಗಿ ನಾವೆಲ್ಲರೂ ಕೂಡ ನಮ್ಮ ಜೀವನದಲ್ಲಿ ಜ್ಞಾನವನ್ನು ಸಂಪಾದನೆ ಮಾಡ್ತಾ ಇರಬೇಕು. ಒಬ್ಬ ಸುಭಾಷಿತಕಾರ ತುಂಬ ಸೊಗಸಾಗಿ ಒಂದು ಮಾತನ್ನು ಹೇಳ್ತಾನೆ. ಸ್ವದೇಶೇ ಪೂಜ್ಯತೆ ರಾಜ, ವಿದ್ವಾನ್ ಸರ್ವತ್ರ ಪೂಜ್ಯತೆ. ರಾಜನಾದವನಿಗೆ ಗೌರವ ಎಲ್ಲಿ ಅಂತ ಹೇಳಿದರೆ ಕೇವಲ ತನ್ನ ದೇಶದಲ್ಲಿ ಮಾತ್ರ ಅಂತ. ಆದರೆ ವಿದ್ವಾಂಸರಾದವನಿಗೆ ಎಲ್ಲ ಕಡೆಯೂ ಕೂಡ ಗೌರವ ದೊರಕತ್ತೆ. ಹಾಗಾದರೆ ನಾವು ರಾಜನಾಗಬೇಕು ಅಥವಾ ವಿದ್ವಾಂಸನಾಗಬೇಕು ಅನ್ನೋ ಎಚ್ಚರ ನಮ್ಮಲ್ಲಿ ಇರಬೇಕು. ಹಾಗಾಗಿ ರಾಘವೇಂದ್ರ ತೀರ್ಥರು ಜ್ಞಾನಿಗಳನ್ನು ಕಂಡ್ರೆ ಅತ್ಯಂತ ಸಂತೋಷ ಪಡ್ತಕ್ಕಂತಹ ಮಹಾಮಹಿಮರಾಗಿದ್ದಾರೆ. ಆದ್ದರಿಂದ ನಾವು ಕೂಡ ಯಾವುದಾದರೂ ರೂಪದಲ್ಲಿ ಭಗವಂತನ ತತ್ವಜ್ಞಾನವನ್ನು, ನಿಷ್ಕಲ್ಮಶವಾದ ನಿಷ್ಕಪಟವಾದ ತತ್ವಜ್ಞಾನವನ್ನು ನಾವು ಸಂಪಾದನೆ ಮಾಡ್ತಾ ಇದ್ವಿ ಅಂತ ಹೇಳಿದರೆ ನಿಶ್ಚಯವಾಗಿಯೂ ಕೂಡ ನಾವು ರಾಯರಿಗೆ ಹತ್ತಿರ ಆಗಲಿಕ್ಕೆ ಸಾಧ್ಯ ಇದೆ. ಸಹಜವಾಗಿ ಯಾರು ನಿರಂತರ ಅಧ್ಯಯನಶೀಲರಾಗಿರ್ತಾರೋ ಆ ಅಧ್ಯಯನಶೀಲರಾದ ವ್ಯಕ್ತಿಗಳಲ್ಲಿ ಒಂದು ಸಹಜ ಒಂದು ಸಾತ್ವಿಕವಾದ ಒಂದು ಗುಣ ಎದ್ದು ತೋರುತ್ತೆ. ಅಂಥ ಸಾತ್ವಿಕ ಗುಣ ನಮ್ಮಲ್ಲಿ ಬೆಳಿಬೇಕು ಅಂತ ಹೇಳಿದರೆ ನಾವು ಏನು ಮಾಡಬೇಕು ಅಂತ ಹೇಳಿದರೆ ಜ್ಞಾನವನ್ನು ಸಂಪಾದನೆ ಮಾಡಬೇಕು. ಆಗ ಮಾತ್ರ ನಮ್ಮಲ್ಲಿ ಉತ್ತಮವಾದ ಸಾತ್ವಿಕ ಗುಣ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ಕೃಷ್ಣಾವಧೂತರು ನಮಗೆ ತಿಳಿಸಿ ಕೊಡ್ತಾ ಇದ್ದಾರೆ.